ಹಾಯ್ ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದಿವ್ಯಶ್ರೀ. ನಾನು ಅಮೆರಿಕಾಯಿಂದ ಕನ್ನಡ ವ್ಲಾಗ್ಸ್ ಮಾಡೋದು. ಸೊ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಸೊ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರಿನ್ನ ಫಾಲೋ ಮಾಡ್ತಾ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ನಾನು ಅಕೌಂಟ್ ನೇಮ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇವತ್ತು ಟೈಟಲ್ ಹೇಳ್ದಂಗೆ ನನ್ನ ವಾಲೆಟ್ ಕಲೆಕ್ಷನ್. ನನ್ನ ಹತ್ರ ಏನು ವಾಲೆಟ್ ಬ್ರಿಸ್ಲೆಟ್ಸ್ ಎಲ್ಲ ತುಂಬ ಇಲ್ಲ, ಬಟ್ ಎಷ್ಟಿದೆ ನಾನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡೆ. ಸೊ ಬನ್ನಿ, ತಡ ಮಾಡ್ದಲ್ಲೇ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವಾಲೆಟ್ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಇದು ಗೆಸ್ ವಾಲೆಟ್. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ನಾನು US ಗೆ ಬಂದಾಗ ತಗೊಂಡಿದ್ದು ಔಟ್ಲೆಟ್ ಮಾಲಲ್ಲಿ. ಇಲ್ಲಿ ಬರ್ತಿದ್ದಾರೆ ನೋಡಿ, ಗೆಸ್ ಅಂತ. ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಸೊ ಆದಷ್ಟು ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡು ಹೋಗುವಂಥ ವಾಲೆಟ್ ಇದು. ಸೊ ಒಳಗಡೆನೂ ಅಷ್ಟೇ ಈ ಥರ ಇದೆ. ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ ಒಳಗಡೆ, ಕಾರ್ಡ್ಸ್ ಇಟ್ಕೊಳಕ್ಕೆ. ಆ್ಯಂಡ್ ಈ ಥರ ಒಳಗಡೆ ಈ ಥರ ಒಂದು ಜಿಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಯಿನ್ಸ್ ಎಲ್ಲ ಇಟ್ಕೊಳ್ಬೋದು. ನಾನು ಆ್ಯಕ್ಚುಲಿ 2018 ಇಂಡಿಯಾ ಟ್ರಿಪ್ಪಿಗೆ ಹೋದಾಗೆಲ್ಲ ಅಂತೂ ತುಂಬಾ ಯೂಸ್ ಆಯಿತು. ಬಿಕಾಸ್ ಇಲ್ಲಿ ತುಂಬ ಪಾರ್ಟಿಷನ್ಸ್ ಇರೋದ್ರಿಂದ ನಾನು US ಕ್ರೆಡಿಟ್ ಕಾರ್ಡ್ಸು ಮತ್ತು ಇಂಡಿಯಾ ಕ್ರೆಡಿಟ್ ಕಾರ್ಡ್ಸು ಸಪ್ರೇಟಾಗೇ ಇಟ್ಕೊತಾ ಇದ್ದೆ. ಆ್ಯಂಡ್ ಹಿಂದೆಗಡೆನೂ ಅಷ್ಟೇ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ನೋಡಿ. ಇಲ್ಲೂ ಅಷ್ಟೇ. ಇದು ಫುಲ್ ಓಪನ್ ಮಾಡಿ ತೊಗೊಳಕ್ಕಾಗ್ತಲ್ಲ ಇರೋ ಟೈಮಲ್ಲಿ ಇಲ್ಲಿ ಇಟ್ಕೊಂಡು ಬಿಡ್ಬೋದು, ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಈ ವಾಲೆಟ್ ಅಂತೂ ನನಗೆ ಒನ್ ಆಫ್ ಮೈ ಫೇವ್ರೆಟ್ ವಾಲೆಟ್ಸ್ ಅಂತ ಹೇಳ್ಬೋದು. ತುಂಬಾ ಯೂಸ್ ಮಾಡೋವಂಥ ವಾಲೆಟ್ ಇದು ಕಂಪೇರ್ ಟು ಆಲ್ ಅದರ್ ವಾಲೆಟ್ಸ್. ಒಳಗಡೆ ನೋಡಿ ಈ ಥರ ಇದೆ. ಸೊ ಇಲ್ಲಿ ಯೂಶಲಿ ID ಕಾರ್ಡ್ ಅಂದರೆ ಡ್ರೈವರ್ ಲೈಸೆನ್ಸ್ ಆ ಥರ ಎಲ್ಲ ಇಟ್ಕೊಳ್ಬೋದು. ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್, ಹಾಗೆ ಇಲ್ಲಿ ಈ ಸ್ಟೋರ್ ಕ್ರೆಡಿಟ್ ಕಾರ್ಡ್ಸ್ ಇರುತ್ತಲ್ಲ, ಸೊ ಆ ಥರ ಇಟ್ಕೊತಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ ಇದು, ಕಾಂಪ್ಯಾಕ್ಟ್ ಆಗಿದೆ. ಸೊ ಕ್ಯಾರಿ ಮಾಡೋದಕ್ಕೂ ಅಷ್ಟೇ. ಇದು ಜಿಯಾನಿ ಬರ್ನಿನಿ ಅಂತ ಬ್ರ್ಯಾಂಡ್. ಇದು ಮೇಸಿಸಲ್ಲಿ ತಗೊಂಡಿದ್ದು. ಸೊ ನಾನು ಹೇಳ್ದಂಗೆ ಇದು ಔಟ್ಲೆಟ್ ಮಾಲಲ್ಲಿ ತಗೊಂಡಿದ್ದು, ಆ್ಯಂಡ್ ಇದು ಮೇಸಿಸಲ್ಲಿ ತಗೊಂಡಿದ್ದು. ಆ್ಯಂಡ್ ಇದು ಹಿಂದಗಡೆ ಈ ಥರದ್ದು ಒಂದು ಕೊಟ್ಟಿದ್ದಾರೆ. ಇಲ್ಲಿ ಸ್ಮಾಲ್ ಕಾಯಿನ್ಸ್ ಅಥವಾ ಸ್ವಲ್ಪ ಕ್ಯಾಶ್ ಏನಾದರೂ ಬೇಕಿದ್ರೆ ಇಟ್ಕೊಳ್ಬೋದು. ನಾನು ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋದಲ್ಲೇ ಆ್ಯಕ್ಚುಲಿ ತೋರಿಸಿದ್ದೆ ಈ ವಾಲೆಟ್ನ. ತುಂಬಾ ಯೂಸ್ಫುಲ್ ವಾಲೆಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನಾನಿನ್ನು ಆ್ಯಕ್ಚುಲಿ ಯೂಸ್ ಮಾಡಿಲ್ಲ, ರೀಸೆಂಟಾಗಿ ತಗೊಂಡಿದ್ದು. ಕೋಚ್ದು ಬ್ರಿಸ್ಲೆಟ್, ಚಿಕ್ಕದು ಪುಟಾಣಿ ಬ್ರಿಸ್ಲೆಟ್. ಇದು ಔಟ್ಲೆಟ್ ಮಾಲಲ್ಲಿ ತಗೊಂಡಿದ್ದು. ಸೊ ಇದು ಸಿಗ್ನೇಚರ್ ಬ್ರ್ಯಾಂಡ್ ಅಂತ ಕರೀತಾರೆ. ಈವನ್ ಜಿಯಾನಿ ಬರ್ನಿನಿನೂ ಅಷ್ಟೇ ಸಿಗ್ನೇಚರ್ ಬ್ರ್ಯಾಂಡ್. ಸೊ ಅದ್ರ ಮೇಲೆ ಬರ್ದಿರ್ತಾರೆ GB ಅಂದರೆ ಜಿಯಾನಿ ಬರ್ನಿನಿ ಆ್ಯಂಡ್ C ಫಾರ್ ಕೋಚ್. ಸೊ ಒಳಗಡೆನೂ ಅಷ್ಟೇ ಚಿಕ್ಕ ಸೈಜ್ದು ಫೋನ್ ಇಟ್ಕೊಳ್ಬೋದು, ಹಾಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಇಟ್ಕೊಳ್ಬೋದು. ಸೊ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ತುಂಬ ದೊಡ್ಡ ಬ್ಯಾಗೆಲ್ಲ ಎತ್ಕೊಂಡು ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ಥರ ಬ್ರಿಸ್ಲೆಟ್ಸ್ ಇಟ್ಕೊಂಡು ಹೋಗ್ಬೋದು. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅಷ್ಟೇ, ಇದು ಒಂದು ಬ್ರಿಸ್ಲೆಟ್ ತುಂಬ ಚೆನ್ನಾಗಿದೆ. ಇದು ಕೋಚ್ ಬ್ರಿಸ್ಲೆಟ್, ಬಟ್ ಇದು ಸಿಗ್ನೇಚರ್ ಥರ ಅಲ್ಲ. ವೈಟ್ ಕಲರಲ್ಲಿ ಈ ಥರ ಪಿಂಕ್ ರೋಸಸ್ ಥರ ಏನೋ ಬಂದಿದೆ. ರೋಸ್ ಅಲ್ಲ, ಜಸ್ಟ್ ನಾರ್ಮಲ್ ಫ್ಲವರ್. ಆ್ಯಂಡ್ ಈ ಥರ ಕೋಚ್ ಅಂತ ಗೋಲ್ಡನಲ್ಲಿ ಬರೆದಿದ್ದಾರೆ. ಇದು ಅಷ್ಟೇ ಸೇಮ್ ಸೈಜ್ ಇದೆ, ಚಿಕ್ಕದು ಬ್ರಿಸ್ಲೆಟ್. ಬಟ್ ಇಲ್ಲಿ ಅದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇತ್ತು ಅಷ್ಟೇ ಕಾರ್ಡ್ಸ್ ಎಲ್ಲ ಇಟ್ಕೊಳೋದಕ್ಕೆ, ಬಟ್ ಇದರಲ್ಲಿ 2 ಇದೆ. ಆ್ಯಂಡ್ ಒಳಗಡೆನೂ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಸೊ ಕ್ಯಾರಿ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗೋವಂಥ ಬ್ರಿಸ್ಲೆಟ್.
ಸೊ ಈ ಥರ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ಏನಂತಾರೆ ಬೆಲ್ಟಿಗೆ ಹಾಕ್ಕೊಳ್ಬೋದು. ಇದು ಎಮಿರೇಟ್ಸಲ್ಲಿ ಕೊಟ್ಟಿದ್ದು. ನಾನು ಸೆಕೆಂಡ್ ಅಂದರೆ 2016 ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆವಾಗ ಎಮಿರೇಟ್ಸ್ ಅವರು ಕೊಟ್ಟಿದ್ದಿದ್ದು. ಸೊ ಇದರಲ್ಲಿ ಯೂಶ್ವಲಿ ಅವರು ಸಾಕ್ಸ್ ಮತ್ತು ಟ್ರಾವೆಲ್ ಸೈಜ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್ ನೋಡಿ, ಸಾಕ್ಸ್ ಇನ್ನೂ ಇದೆ, ಮತ್ತು ಐ ಮಾಸ್ಕ್ ಥರ ಇದೆ ಇದು, ಮತ್ತು ಇದು ಸಾಕ್ಸ್. ಟ್ರಾವೆಲಲ್ಲಿ ಜರ್ನಿ ಮಾಡಬೇಕಾದ್ರೆ, ಲೈಕ್ ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಳೋದಕ್ಕಂತ ಕೊಡ್ತಾರೆ ಕಿಟ್. ಸೊ ಅದರ ಜೊತೆ ಬಂದಿದ್ದು. ಇದನ್ನು ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಹಿಂದೆ, ಇದನ್ನು ಬೆಲ್ಟಿಗೆ ಹಾಕ್ಕೊಳ್ಬೋದು. ಸೊ ಚೆನ್ನಾಗಿದೆ ಇದು. ಆ್ಯಂಡ್ ಇದು ಒನ್ ಮೋರ್ ಕೋಚ್ ಬ್ರೇಸ್ಲೆಟ್ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಫ್ಲವರ್ ಡಿಸೈನ್ ಇದೆ ನೋಡಿ, ಇಲ್ಲಿ ಬ್ಲ್ಯಾಕಲ್ಲಿ ಬರ್ತಿದ್ದಾರೆ ಆ್ಯಂಡ್ ಇದು ಡಿಫ್ರೆಂಟ್ ಆಗಿದೆ. ಬಟ್ ಇದು ಸೇಮ್ ಆ ಪಿಂಕ್ ಆ್ಯಂಡ್ ಗೋಲ್ಡನ್ ಇತ್ತಲ್ವ, ಸೊ ಅದೇ ಥರನೇ ಇಲ್ಲಿ 2 ಕಾರ್ಡ್ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫೋನ್ ಅಂದರೆ ಚಿಕ್ಕ ಸೈಜ್ ಫೋನ್ ಇಟ್ಕೊಳ್ಬೋದು, ಹಾಗೆ ಕ್ಯಾಶ್ ಎಲ್ಲ ಇಟ್ಕೊಳ್ಬೋದು ಕಾರ್ಡ್ಸ್ ಕಂಪಾರ್ಟ್ಮೆಂಟ್ ಪಕ್ಕದಲ್ಲಿ. ಸೊ ಚೆನ್ನಾಗಿದೆ ಇದನ್ನು. ನನಗೆ ಕೋಚ್ ಬ್ರ್ಯಾಂಡ್ ತುಂಬಾ ಇಷ್ಟ, ತುಂಬಾ ಸ್ಟರ್ಡಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದು ನೋಡೋದಕ್ಕೆ ಕೋಚ್ ಥರನೇ ಕಾಣಿಸುತ್ತಲ್ವ. ಇದು ಆ್ಯಕ್ಚುಲಿ ನಮ್ಮ ಮಾಲಲ್ಲಿ ಸ್ಮಾಲ್ ಸ್ಟೋರ್ಸ್ ಥರ ಇರುತ್ತಲ್ಲಿ, ಸೊ ಅಲ್ಲಿ ತಗೊಂಡಿದ್ದು. ತುಂಬಾ ಲೈಟ್ ವೆಯ್ಟ್ ಇದೆ ಅಂತ ಹೇಳಿಬಿಟ್ಟು ತಗೊಂಡಿದ್ದು, ಬಟ್ ಅಷ್ಟು ಯೂಸ್ ಮಾಡಿಲ್ಲ ನಾನು. ಸೊ ಒಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ಡ್ಸ್ ಇಟ್ಕೊಳ್ಬೋದು ಆ್ಯಂಡ್ ಇಲ್ಲಿ ID ಕಾರ್ಡ್, ಹಾಗೆ ಇಲ್ಲಿ ಇಲ್ಲ ಕ್ಯಾಶ್ ಇಟ್ಕೊಳ್ಬೋದು, ಲೈಕ್ ನೋಟ್ಸ್ ಇಡ್ಸಿದ್ರೆ ಇಟ್ಕೊಳ್ಬೋದು. ಬಟ್ ನಾನಷ್ಟು ಯೂಸ್ ಮಾಡಿಲ್ಲ ಇದು. ಸೊ ಇಲ್ಲಿ ದೊಡ್ಡದಾಗೆ ಮಾಡಿದ್ದಾರೆ ಈ ಸೈಡು, ಇದ್ರ ಪೂರ್ತಿನೂ ಸ್ಟೋರ್ ಮಾಡ್ಕೊಳ್ಬೋದು. ಲೈಕ್ ಸೊ ಈ ಥರ ಇದೆ. ಇದು ಕಲರ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಲೈಟ್ ವೇಟ್. ಸೊ ನೆಕ್ಸ್ಟ್ ಒನ್ ಪಾರ್ಟೀಸಿಗೆಲ್ಲ ಯೂಸ್ ಮಾಡುವಂಥದ್ದು, ಅಥವಾ ಡಿನ್ನರ್ ಡೇಟಿಗೆಲ್ಲ ಹೋಗಬೇಕಾದ್ರೆ ಯೂಸ್ ಮಾಡುವಂಥದ್ದು. ತುಂಬಾ ಚೆನ್ನಾಗಿದೆ, ಸ್ಮಾಲ್ ಪರ್ಸ್ ಥರ. ಆ್ಯಂಡ್ ಒಳಗಡೆ ಈ ಥರ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಕಾರ್ಡ್ಸ್ ಏನಾದರೂ ಇಟ್ಕೊಳ್ಬೇಕಂದ್ರೆ. ಆ್ಯಂಡ್ ಇದು ಒಂದು ಎಕ್ಸ್ಟ್ರಾ ಸ್ಲಿಂಗ್ ಬ್ಯಾಗ್ ಥರ ಹಾಕ್ಕೊಳ್ಬೇಕಂದ್ರೆ ಕೊಟ್ಟಿದ್ದಾರೆ ಸ್ಟ್ರ್ಯಾಪ್. ತುಂಬ ಸತಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ ಇದು. ಇದು ಮೇಸಿಸಲ್ಲಿ ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಲಿಲ್ಲ ಅಲ್ವಾ ನಿಮಗೆ, ಎಲ್ಲಿ ತಗೊಂಡಿದ್ದಂತ. ಇದೆರಡೂ ನಾನು ಮೇಸಿಸಲ್ಲೇ ತಗೊಂಡಿದ್ದು. ಈ ಗೆಸ್ ಅದಂತೂ ಲೈಕ್ ನಾನು ದೊಡ್ಡ ವಾಲೆಟ್ ಥರ ಆಗುತ್ತೆ, ಪಾರ್ಟೀಸಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತಗೊಂಡಿದ್ದು. ಬಟ್ ತುಂಬಾ ಕಷ್ಟ ಇದ್ರದ್ದು ಮೇಂಟೆನೆನ್ಸ್. ಇಲ್ಲಿ ನೋಡ್ಬೋದು ಎಷ್ಟು ಬೇಗ ಕೊಳೆ ಆಗೋಗ್ಬಿಟ್ಟಿದೆ ಅಂತ. ಕಲರ್ ತುಂಬ ಚೆನ್ನಾಗಿದೆ. ಈ ಥರ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಸ್ಟ್ರ್ಯಾಪ್ ಬೇಡ ಅಂತ ಅಂದರೆ ಥರ ಒಳಗಡೆ ಇಟ್ಕೊಳ್ಬೋದು. ಸೊ ಜಸ್ಟ್ ಒಬ್ರೊಬ್ರು ಈ ಥರ ಕೈಯಲ್ಲಿ ಹಿಂಗೆ ವಾಲೆಟ್ ಥರ ಎತ್ಕೊಂಡು ಓಡಾಡ್ಬೋದು, ಸ್ಮಾಲ್ ಪರ್ಸ್ ಥರ. ತುಂಬಾ ಚೆನ್ನಾಗಿದೆ. ಒಳಗಡೆ ಅಂತೂ ತುಂಬಾ ಸ್ಟೋರೇಜ್ ಇದೆ. ಇಲ್ಲಂತೂ ಎಷ್ಟೊಂದು ಕಾರ್ಡ್ಸ್ ಇಟ್ಕೊಳೋ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಕ್ಯಾಶ್ ಇಟ್ಕೊಳ್ಬೋದು, ಇಲ್ಲಿ ತುಂಬ ಕಾರ್ಡ್ಸ್ ಇಟ್ಕೊಳ್ಬೋದು, ಮತ್ತು ಆರಾಮಾಗಿ ಮೊಬೈಲ್ ಫೋನ್ ಎಲ್ಲ ಅಂತೂ ದೊಡ್ಡ ಸೈಜ್ದು ಇಟ್ಕೊಳ್ಬೋದು. ಓನ್ಲಿ ಥಿಂಗ್ ಏನಂದರೆ ಮೇಂಟೆನೆನ್ಸ್. ಅಂದರೆ ನಾನು ತುಂಬ ಯೂಸ್ ಮಾಡಿಲ್ಲ, ಬಟ್ ಐ ಡೋಂಟ್ ನೋ ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ. ಆ್ಯಂಡ್ ಇದು ನನ್ನ ಒಂದು ಸ್ಮಾಲ್ ಪರ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಚೈನಾಯಿಂದ ತಂದುಕೊಟ್ಟಿದ್ದು. ಚೆನ್ನಾಗಿದೆ, ಒಂಥರ ಡಿಸೈನ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಚೆನ್ನಾಗಿದೆ ಈ ಕಲರ್, ಎಸ್ಪೆಷಲಿ ರೆಡ್ ಕಲರ್. ಏನೋ ಚೈನೀಸ್ ಅವ್ರು ಈ ಥರ ಡ್ರೆಸ್ಸಸ್ ಹಾಕ್ತಾರಲ್ವ. ಸೊ ಒಳಗಡೆ ಅಷ್ಟೇ ಒಂದು ಮೊಬೈಲ್ ಫೋನ್ ಇಟ್ಕೊಳ್ಬೋದು, ಚಿಕ್ಕದ ಸೈಜ್ದಿದ್ರೆ ಮಾತ್ರ, ಇಲ್ಲಾಂದರೆ ದೊಡ್ಡ ಸೈಜ್ದೆಲ್ಲ ಇಡ್ಸೋದಿಲ್ಲ. ಹಾಗೆ ಕಾರ್ಡ್ಸ್ ಏನಾದರೂ ಕ್ರೆಡಿಟ್ ಕಾರ್ಡ್ಸ್ ಆ ಥರ ಇಟ್ಕೊಳ್ಬೋದು. ಸೊ ಇದು ನಾನು ತುಂಬಾ ಯೂಸ್ ಮಾಡಿಲ್ಲ. ನನ್ನ ಸೆಕೆಂಡ್ ಆ್ಯನಿವರ್ಸರಿ ಟೈಮಲ್ಲಿ ತೊಗೊಂಡಿದ್ದು ಬೆಟ್ಸಿ ಜಾನ್ಸನ್, ಅಂದರೆ ಮೇಸಿಸಲ್ಲಿ ಸಿಗುತ್ತೆ ಈ ಬ್ರ್ಯಾಂಡ್. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿದೆ ಅಂತ.
ಈ ಬೋ ಬಂದಿರೋದಕ್ಕೆ, ಈ ಗ್ಲಿಟರ್ ಇರೋದಕ್ಕೆ. ಒಳಗಡೆ ಕಾರ್ಡ್ ಕಂಪಾರ್ಟ್ಮೆಂಟ್ಸ್ ಎಲ್ಲ ಏನು ಕೊಟ್ಟಿಲ್ಲ, ಜಸ್ಟ್ ಒಳಗಡೆ ಈ ಥರ ಇದೆ ಅಷ್ಟೇ, ಪ್ಲೇನ್. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದರದ್ದು. ಸೊ ಹಿಂದೆಗಡೆನೂ ಅಷ್ಟೇ, ಜಸ್ಟ್ ಈ ಥರ ಲೋಗೋ ಹಾಕಿದ್ದಾರೆ. ಸೊ ಇದು ನನ್ನ ವಾಲೆಟ್ ಕಮ್ ಬ್ಯಾಗ್ ಥರನೇ ಯೂಸ್ ಆಗುತ್ತೆ ಯಾವಾಗ್ಲೂ. ಇಲ್ಲಿ ಬಾಸ್ಕೋಸ್ ಅಂತ ಒಂದು ಸ್ಟೋರ್ ಇದೆ, ಸೊ ಅಲ್ಲಿ ತೊಗೊಂಡಿದ್ದು ನಾನಿದು, ಲಂಡನ್ ಫಾಗ್ದು. ಸೊ ಇಂಡಿಯಾದಲ್ಲಿನೂ ಅಷ್ಟೇ ನಾನು ತುಂಬ ಯೂಸ್ ಮಾಡಿದ್ದೆ ಇದು, ಟ್ರಿಪ್ಪಿಗೆಲ್ಲ ಹೋದಾಗ. ಇದರಲ್ಲಿ ನೋಡಿ ಏನಿದೆ ಅಂತ, 1000 ರೂಪೀಸ್. ಇವಾಗ ಎಲ್ಲಿ ಬ್ಯಾನ್ ಆಗೋಯ್ತಲ್ಲ 1000 ರೂಪೀಸ್. ನನ್ನ ಬ್ಯಾಗಲ್ಲಿತ್ತು, ನಾನು ನೋಡ್ಕೊಂಡೇ ಇಲ್ಲ. ಸೊ ಇವಾಗ ಬ್ಯಾನ್ ಆಗೋಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ನನ್ನ ಇಂಡಿಯಾ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇದೆ ನೋಡಿ ಇದರಲ್ಲಿ. ಎಷ್ಟೊಂದು ಮೆಮೊರೀಸ್. ಸೊ ಇದರಲ್ಲಿ ಕಾರ್ಡ್ ಕಂಪಾರ್ಟ್ಮೆಂಟ್ಸ್ ಅಂತೂ ತುಂಬಾ ಕೊಟ್ಟಿದ್ದಾರೆ ಒಳಗಡೆ. ಹಾಗೆ ಈ ಸೈಡು ಪ್ಲೇನ್ ಕೊಟ್ಟಿದ್ದಾರೆ, ಕ್ಯಾಶ್ ಎಲ್ಲ ಇಟ್ಕೊಳ್ಬೋದು. ಈವನ್ ಈ ಸೈಡು ಕಾಯಿನ್ಸ್ ಎಲ್ಲ ಇಟ್ಕೊಳ್ಬೋದು. ತುಂಬ ಯೂಸ್ ಮಾಡ್ತೀನಿ ನಾನಿದ್ದು, ಈಸಿ ಟು ಕ್ಯಾರಿ. ಹಾಗೆಯೇ ಇದರಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಬೋದು, ಕ್ಯಾಶ್ ಮತ್ತು ಕಾಯಿನ್ಸ್ ಎಲ್ಲನೂ ಸ್ಟೋರ್ ಮಾಡ್ಕೊಳ್ಬೋದು. ಮತ್ತು ಅಷ್ಟು ಹೆವಿ ವೇಟ್ ಇಲ್ಲ, ಸೊ ಲೈಟ್ ವೇಟ್ ಆಗಿದೆ ಇದು. ಈ ಬ್ರೇಸ್ಲೆಟ್ ನಾನು ಆಲ್ರೆಡಿ ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಯಾರಿನ್ನ ಆ ವಿಡಿಯೋ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಸೊ ನೋಡ್ಬೋದು ನೀವು. ಇದು ಫಾರೆವರ್ 21 ತೊಗೊಂಡಿದ್ದು ಬ್ರೇಸ್ಲೆಟ್. ಚೆನ್ನಾಗಿದೆ ಕಲರ್. ಒಂದು ಒಳಗಡೆ ಈ ಥರ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಬೇಕಿದ್ರೆ ಹಾಕ್ಕೊಬೋದು. ಆ್ಯಂಡ್ ಇಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಅಷ್ಟೇ, ಯೂಸ್ ಮಾಡೋದಕ್ಕಿನ್ನ ಚಾನ್ಸಸ್ ಸಿಕ್ಕಿಲ್ಲ. ಪ್ಯಾಂಡಮಿಕ್ ಟೈಮಲ್ಲಂತೂ ಲೈಕ್ ಎಲ್ಲೂ ಹೋಗ್ದಲ್ಲೇ ಬ್ಯಾಗ್ಸ್ ಎಲ್ಲ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ವಲ್ಲ. ಇವಾಗಂತೂ ಬ್ಯಾಗ್ಸ್ ಯೂಸ್ ಮಾಡೋದೇ ಕಡಿಮೆ ಆಗೋಗಿದೆ ನಂದು. ಸೊ ಲಾಸ್ಟ್ ಒನ್, ಇದು ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ತಗೊಂಡಿದ್ದು. ಇದೊಂಥರ ಬ್ರೇಸ್ಲೆಟ್ ಕಮ್ ಸ್ಲಿಂಗ್ ಬ್ಯಾಗ್ ಥರ. ಒಳಗಡೆ ಚಿಕ್ಕ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಇದೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ ಇದು, ತುಂಬಾ ಫ್ಲಿಮ್ಸಿ ಆಗಿದೆ ಇದು. ಆ್ಯಂಡ್ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದಾರೆ. ಇಲ್ಲೂ ಓಪನ್ ಮಾಡಿ ಇಲ್ಲಿಂದ ಓಪನ್ ಮಾಡ್ಬೋದು. ಸೇಮ್ ಥಿಂಗ್ ಇಲ್ಲಿಂದ ಸೇಮ್ ಅದಕ್ಕೆ ಕನೆಕ್ಷನ್ ಇರೋ ಥರ. ಆ್ಯಂಡ್ ಈ ಸೈಡೂ ಇದೆ. ಆ್ಯಂಡ್ ಇಲ್ಲಿಂದ ನೋಡ್ಬೋದು ನೀವು, ಜಿಪ್ಪು ಇಲ್ಲಿ ತನಕ ಓಪನ್ ಆಗುತ್ತೆ. ಏನೋ ವಿಚಿತ್ರವಾಗಿದೆ ಇದು ಆ್ಯಕ್ಚುಲಿ. ಫುಲ್ ಓಪನ್ ಆಗುತ್ತೆ ಇದು. ಸೊ ಅಷ್ಟೇ ನೋಡಿ ನನ್ನ ವಾಲೆಟ್ ಅಥವಾ ಸ್ಮಾಲ್ ಪರ್ಸ್ ಮತ್ತು ಸ್ಲಿಂಗ್ ಬ್ಯಾಗ್ 2 in 1 ಥರ ಇರೋವಂಥ ಕಲೆಕ್ಷನ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತು ಇನ್ನೂ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನೀವು ಬೆಲ್ ಐಕನ್ ಒತ್ತಲೇಬೇಕು, ಸೊ ದಟ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಸೊ ಹೀಗೆ ಹೇಳ್ತಾ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಬಾಯ್ ಬಾಯ್.